ಇವತ್ತಿನ ಬೆಳವಣಿಗೆ ಇಡೀ ಜಿಲ್ಲೆಯ ರಾಜಕಾರಣಕ್ಕೆ ಒಂದು ಹೊಸ ದಾರಿಯಾಗುತ್ತೆ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ನಾವು ಮುಂದಿರುವುದಕ್ಕೊಂದು ಈ ದೇಶದಲ್ಲಿ ರಾಜಕೀಯ ಪಕ್ಷಗಳು ದಲಿತರನ್ನ ಅಥವಾ ಮೀಸಲಾತಿನ ಸಂವಿಧಾನನ ಏನು ಇವತ್ತು ಬಿಜೆಪಿನವರು ಬದಲಾವಣೆ ಆಗಬೇಕು, ಮೀಸಲಾತಿನ ಕಿತ್ತಾಕ್ತಕ್ಕಂಥ ಕಾರಣಕ್ಕೋಸ್ಕರ ಅದು ಮಾಡ್ತಕ್ಕಂಥ ಕಿತ್ತೋಡಿನ ಬೇಸತ್ತು ನಮಗೆಲ್ಲ ಅರ್ಥ ಆಗಿ ನಾವು ನ್ಯಾಯ ಕೇಳೋದಕ್ಕೋಸ್ಕರ ಮುಂದೆ ಇವತ್ತು ನಾವು ಬರೋಂಥ ಪರಿಸ್ಥಿತಿ ಆಗಿದೆ. ಬಿಜೆಪಿ ಪಕ್ಷದ ಅನೇಕ ಸಂಸತ್ ಸದಸ್ಯರು ಎಲ್ಲ ಹೇಳಿಕೆ ಕೊಡ್ತಾರೆ. ಚಪ್ಪಲಿಗೆ ಶೂಗೆ ಪಾಲಿಶ್ ಹಾಕಂತ ಸಮುದಾಯದವರು ಇವತ್ತು ರಾಜಕಾರಣ ಮಾಡಕ್ಕೆ ಹೋಗ್ತಾರೆ. 400 ಸೀಟ್ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ಕೊಳ್ಳೋ ಉದ್ಯಾನ ಹೇಳ್ತಾ ಇದ್ದಾರೆ. ತೇಜಸ್ವಿ ಸೂರ್ಯರು ಸಹ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸಂವಿಧಾನ ಬದಲಾವಣೆ ಮಾಡೇ ಮಾಡ್ತೀವಿ ಅಂತ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ನೋಡಿದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಮೆಜಾರಿಟಿ ಬಂದರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಸಂವಿಧಾನ ಬದಲಾವಣೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಘಂಟಾಘೋಷವಾಗಿ ಪತ್ರಿಕೆಯಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಇಡೀ ದೇಶಕ್ಕೆ ರಾರಾಯಿಸ್ತಾ ಇದೆ. ಅದನ್ನು ನಾವು ಮನ್ಕೊಂಡು ನಾವು ಸಂವಿಧಾನ ಉಳಿಬೇಕು, ದಲಿತ ಉಳಿಬೇಕು, ಬಡವರು ಉಳಿಬೇಕು, ರೈತ ಉಳಿಬೇಕು, ಅಂಬೇಡ್ಕರ್ ಮಾಡಿದ ಸಂವಿಧಾನ ಉಳಿಬೇಕು ಅಂತೇಳಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಮಕ್ಕಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮಗೆ ಇವತ್ತು ಏನು 140 ವರ್ಷ ಕಾಂಗ್ರೆಸ್ ಪಕ್ಷ ಈ ದೇಶದ ಅಧಿಕಾರ ಮಾಡಿತು, ಅವರು ಅವತ್ತಿನ ಇವತ್ತಿನ ತನಕ ದಲಿತರ ಪರ, ಹಿಂದುಳಿದರ ಪರ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಗೊತ್ತಿರೋಂಥ ವಿಷಯ. ಈ ದೇಶದಲ್ಲಿ ಬಡತನ ಬಂದಾಗ, ಬರಗಾಲ ಬಂದಾಗ ಬಡವರನ್ನ, ದಲಿತರನ್ನ, ಹಿಂದುಳಿದವ್ರನ್ನ ಕೈ ಹಿಡಿಯೋದು ಕಾಂಗ್ರೆಸ್ ಪಕ್ಷ. ಹಿಂದೆ ಏನು ಇಂದಿರಾ ಗಾಂಧಿಯವರು ಈ ದೇಶ ಬರಗಾಲ ಬಂದಾಗ ಕೆಂಪು ಜೋಳನ ಕೊಟ್ಟು ಈ ದೇಶದ ಜನರನ್ನ ಉಳಿಸಿದ್ದಾರೆ. ಅದರಲ್ಲೂ ನಾವು ದಲಿತರು ಉಳ್ಕೊಳ್ಳೋ ಕಾರಣ ಇಂದಿರಾ ಗಾಂಧಿ ಅವರು ನಮ್ಗೆ ಕೊಟ್ಟಂತ ಕೆಂಪು ಜೋಳ. ಅದೇ ರೀತಿ ಪಂಚವಾರ್ಷಿಕ ಯೋಜನೆ ಆಗಿರ್ಬೋದು, ಗರೀಬಿ ಹಠಾವೋ ಸ್ಕೀಮ್ ಆಗಿರ್ಬೋದು, ಯಾವುದೇ ಒಂದನ್ನ ಕಾಂಗ್ರೆಸ್ ಪಕ್ಷ 68 ವರ್ಷ ಈ ದೇಶ ಅಧಿಕಾರ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಹೆಚ್ಚಿನದಾಗಿ ದಲಿತರ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಬಂದಿದೆ. ಇವತ್ತು ಸಹ ಅದೇ ರೀತಿ ಈ ಕಾಂಗ್ರೆಸ್ ಪಕ್ಷ ಇತ್ತೀಚಿನಲ್ಲಿ ಏನು 1 ವರ್ಷ ಆಯಿತು ಸಿದ್ದರಾಮಯ್ಯ ಅಧಿಕಾರ ತಂದ ಮೇಲೆ ದಲಿತರಿಗೋಸ್ಕರ, ಬಡವರಿಗೋಸ್ಕರ, ನಮಗೋಸ್ಕರ ಒಂದು 5 ಗ್ಯಾರಂಟಿಗಳನ್ನ ತಂದು ನಮಗೆ ಇವತ್ತು ದಲಿತರು ಉಳಿಬೇಕು ಅಂತೇಳಿ ಅವರು ನಮಗೆ ಒಂದು ಗ್ಯಾರಂಟಿಗಳು ತಂದುಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು. ಪರಮೇಶ್ವರ್ ಅವರು 40 ವರ್ಷ ರಾಜಕಾರಣ ಇದರಲ್ಲಿ ಅವರು ಈ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಬಂದಿದ್ದಾರೆ. ಪ್ರಾಮಾಣಿಕವಾಗಿ ಅವರು ಒಂದು ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಜಿಲ್ಲೆಯಲ್ಲಿ ಗೆದ್ದಲ್ಲೆಲ್ಲ 3 ಸರಿ ಗೃಹ ಮಂತ್ರಿಗಳಾಗಿದ್ದಾರೆ, 8 ವರ್ಷ ಈ ರಾಜ್ಯದ KPCC ಅಧ್ಯಕ್ಷ ಆಗಿದ್ದಾರೆ, ಮತ್ತೆ ಈ ಉಸ್ತುವಾರಿ ಸಚಿವರಾಗಿದ್ದಾರೆ. ಇದೆಲ್ಲ ಕಾರಣಕ್ಕೋಸ್ಕರ ಜಿ ಪರಮೇಶ್ವರ್ ಅವರು ಈ ದಲಿತ ಸಮುದಾಯದ ಹುಟ್ಟಿ ದಲಿತರಿಗೋಸ್ಕರ ಉಳಿಬೇಕು, ದಲಿತ ಸಮುದಾಯ ಉಳಿಬೇಕು, ಸಂವಿಧಾನ ಉಳಿಬೇಕು, ಈ ಬಡವರು ಕೂಲಿ ಮಾಡೋ ತಪ್ಪಬೇಕು, ಜೀತ ಮಾಡೋ ತಪ್ಪೋದನ್ನ ಕಾರಣಕ್ಕೋಸ್ಕರ ಅವರೇ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರನ್ನ ವಹಿಸ್ತಾರೆ. ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಆದಮೇಲೆ ಅವರು ನಮ್ಮಗಳ ಕಷ್ಟ, ದಲಿತರ ಕಷ್ಟನ ಅರ್ಥ ಮಾಡ್ಕೊಂಡು 5 ಗ್ಯಾರಂಟಿಗಳನ್ನು ನಮಗೋಸ್ಕರ ತಂದುಕೊಟ್ರು. ಅದಕ್ಕೆ ಕಾರಣ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು. ಅದರಿಂದ ಇವತ್ತು ನಾವು ದಲಿತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋಂಥ ನೀತಿಯನ್ನು ಬಳಸ್ಕೊಂಡ್ಬೇಕಾಗ್ತದೆ. ದಯಮಾಡಿ ನಾವು ಏನು 2 ಸಮೂಹ ವೇದಿಕೆ ಮೇಲೆ ಈ ಜಿಲ್ಲೆಯ ದಲಿತರಿಗೆ, ಎಡಗೈ ಸಮುದಾಯ, ಬಲಗೈ ಸಮುದಾಯಕ್ಕೆ ನಾವು ಕರೆ ಕೊಡೋದು, ಈ ಜಿಲ್ಲೆಯ ಒಬ್ಬ ಪ್ರಬುದ್ಧ ಮನೆಗೆ ರಾಷ್ಟ್ರ ಮಟ್ಟಕ್ಕೆ ಬರೆದಂಥ ದಲಿತ ಮುಖಂಡ ಪರಮೇಶ್ವರ್ ಅವರ ಒಂದು ಉಪಸ್ಥಿತಿಯಲ್ಲಿ, ಅವರ ಒಂದು ಜವಾಬ್ದಾರಿಯಲ್ಲಿ ಈ ಚುನಾವಣೆ ನಡೀತಾ ಇದೆ. ಹಾಗಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವರ ಗೌರವ ಉಳಿಸ್ಬೇಕು, ಈ ಜಿಲ್ಲೆಯ ಮರ್ಯಾದೆ ಬೆಳಿಬೇಕು. ಆ ಕಾರಣಕ್ಕೋಸ್ಕರ ನಾವೆಲ್ಲ ಏನು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಂತೀವಿ, ನೀವು ಸಹ ನಮ್ಮ ಹಿಂದೆ ಬಂದು ಪಕ್ಷಕ್ಕೆ ಗೌರವ ಕೊಟ್ಟು ಆ ಪಕ್ಷನ ಉಳಿಸ್ಕೊಟ್ಟು ಮುಂದೆ ಮೀಸಲಾತಿ ಮತ್ತು ಆಮೇಲೆ ಸಂವಿಧಾನ ಎಲ್ಲ ಉಳಿಯೋಕ್ಕೆ ನಾವೆಲ್ಲ ಕಾರಣಕ್ಕೆ ಹಾಕಬೇಕು. ನಾವು ಹೋರಾಟ ಮಾಡೋದನ್ನು ತಪ್ಪಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕೊಡಬೇಕು ಅಂತೇಳಿ ಜಿಲ್ಲೆಯ ಎಲ್ಲ ದಲಿತ ಪರ ಮುಖಂಡರುಗಳಿಗೆ, ದಲಿತ ಪರ ಮತದಾರರಿಗೆ ಈ ವೇದಿಕೆ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ವಾಟ್ಸಪ್ಪಲ್ಲಿ ಮಾಡ್ಬೋದು.
ಇಲ್ಲ ವಾಟ್ಸಪ್ಪು ನೀವು ಓಪನ್ ಆ್ಯಪ್ ಏನು ವ್ಯತ್ಯಾಸ?